ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಆಲ್ರೆಡಿ 13 ಜನ ಸೇರಿದ್ದಾರೆ. ಈ 13 ಜನರಲ್ಲಿ ಖಾತೆಗೋಸ್ಕರ ಈಗ ಸಾಕಷ್ಟು ಖ್ಯಾತೆ ಕೂಡ ಈಗ ನಡೀತಾ ಇದೆ. ಅನೇಕ ಜನ ಈಗ ಡಿಕೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರುವ ಬೆನ್ನಲ್ಲೇ ಸಿಕ್ಕಿರುವ ಖಾತೆ ನಮಗೆ ಸರಿ ಇಲ್ಲ ಅನ್ನುವಂಥ ವಿಚಾರಗಳು ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಳ್ಳೋಣ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ಜನ ರೇಸಲ್ಲಿದ್ದಾರೆ. ಇನ್ನು 20 ಸ್ಥಾನವನ್ನ ಭರ್ತಿ ಮಾಡಬೇಕಾಗಿದೆ. 60ಕ್ಕಿಂತ ಹೆಚ್ಚು ಜನ ಈಗ ಆಕಾಂಕ್ಷಿಗಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಾಜಿ ಸಚಿವ KN ರಾಜಣ್ಣ ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮಂತ್ರಿಗಿರಿ ಚರ್ಚೆಗೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಏನ್ ಟ್ವಿಸ್ಟ್ ಅಂದ್ರೆ, ನಾನು ಮಂತ್ರಿಗಿರಿ ಆಕಾಂಕ್ಷಿ ಅಲ್ಲ. ಸಂಪುಟ ವಿಸ್ತರಣೆಗೂ ಮುನ್ನ ರಾಜಣ್ಣ ಕೊಟ್ಟಿರುವಂತಹ ಮಹತ್ವದ ಹೇಳಿಕೆ ಅದು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸಚಿವ ಸ್ಥಾನ ಬೇಡ ಅಂತ KN ರಾಜಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ನನಗೆ ಕೊಡೋ ಬದಲು ಬೇರೆ ಯಾರಿಗಾದ್ರೂ ಕೊಡಿ. 2 ವರ್ಷ ದಕ್ಷತೆಯಿಂದ ನಾನು ಕೆಲಸ ಮಾಡಿದ್ದೀನಿ ಅಂತ ಮಾಜಿ ಸಚಿವ KN ರಾಜಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ KN ರಾಜಣ್ಣ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಬೇರೆ ಖಾತೆ ಬೇಕು ಅಂತ, ಅದರಲ್ಲೂ KH ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಸಚಿವರು ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಆಹಾರ ಖಾತೆ ಸಿಕ್ಕಿತ್ತು. ಅಗೇನ್ ಈಗ DK ಶಿವಕುಮಾರ್ ಸಂಪುಟದಲ್ಲೂ ಕೂಡ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ಖಾತೆಯೇ ಸಿಕ್ಕಿದೆ. ಅದು ನನಗೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಬಯಸಿದ್ದೀನಿ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. KN ರಾಜಣ್ಣ ಒಂದು ಕಡೆ ಈಗ ಸಚಿವ ಸ್ಥಾನದ ಆಕಾಂಕ್ಷಿಯೋ ಅಥವಾ ರಾಜಕೀಯ ಗಿಮಿಕ್ಗಳೋ ಇವೋ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರೆ ನನಗೇನಾದರೂ ಸಂಪುಟಕ್ಕೆ ಸೇರ್ಪಡೆ ಆಗ್ತದಾ, ಈ ರೀತಿ ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡು ಏನಾದರೂ ಹೇಳ್ತಾ ಇದ್ದಾರಾ? ಒಟ್ಟಿನಲ್ಲಿ KN ರಾಜಣ್ಣ ಅವರ ಹೇಳಿಕೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಗಮನ ಸೆಳೀತಾ ಇದೆ, ಸಂಚಲನ ಅಂತೂ ಸೃಷ್ಟಿಯಾಗ್ತಾ ಇದೆ. ಅವರೊಂದಿಷ್ಟು ಹೇಳಿಕೆಗಳನ್ನು ಅಂದರೆ ಅವರು ನೇರವಾಗಿ ಹೇಳ್ತಾರೆ, ಕಠೋರವಾಗಿ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದಂತಹ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಅಗೇನ್ ಈಗ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವ ವಿಚಾರ ಏನಾದರೂ ಚರ್ಚೆ ಆಗ್ತಾ ಇದೆಯಾ? ಮತ್ತು ನನಗೆ ಹೆಂಗೂ ಸಿಗಲ್ಲ ಈ ಥರ ಒಂದು ಹೇಳಿಬಿಡೋಣ ಅಂತ ಹೇಳಿಕೆ ಕೊಟ್ಟಿದ್ದಾರೋ? ಒಟ್ಟಿನಲ್ಲಿ ಅದು ಏನು ಅಡಗಿದೆ ಅವರ ಚಿತ್ತದಲ್ಲಿ ಅದು ರಾಜಣ್ಣನಿಗೆ ಗೊತ್ತು. ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋವಂಥದ್ದಾಗಲಿ ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋವಂಥದ್ದಾಗಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಪಾರ್ಟಿ ಏನು ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನು ಸೈಡ್ಲೈನ್ ಮಾಡೋವಂಥದ್ದಾಗಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಸಮುದಾಯ ನೋಡಿ ಕೊಡಬಾರ್ದು ಅನ್ನುವಂಥದ್ದು. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ.